ಪ್ರಾಬ್ಲಮ್ ಇದೆ ಪಾಪ ಆ ವ್ಯಕ್ತಿ ಬಗ್ಗೆ ಮಾತಾಡ್ಕೊಂಡು ನಮ್ಗೆ ಇನ್ನೇನಿದೆ ಹೇಳಿ ಪಾಪ ಹೋಗಿ ಜೈಲಿಗೆ ಕೂತಾನ ಪಾಪ ಏನು ಮಾಡ್ತೀಯ 1 ವರ್ಷ ಆಯ್ತಲ್ಲ ಸರ್. 1 ವರ್ಷ ಆಯಿತು ಎಲ್ಲಪ್ಪ ಅವನ ಅಮಾಯಕರೆಲ್ಲ ತುಳಿದ್ಬಿಟ್ರು ಎಲ್ಲ ಸರ್ಕಾರ ತುಳಿದ್ಬಿಟ್ರು ಒಳ್ಳೆ ವ್ಯಕ್ತಿನೇ ಅವನು ವ್ಯಕ್ತಿ ಬಗ್ಗೆ ಏನು ಮಾತಾಡ್ಬಿಡ್ದು ಒಬ್ಬ ಕಲಾವಿದ ತುಳಿಬೇಕಾದ್ರೆ ತುಳಿದ್ಬಿಟ್ರು ಆಲ್ರೆಡಿ ಬಿಡಿ ಅಂಥ ಮನುಷ್ಯ ಸಿಕ್ಕಲ್ಲ ನಮ್ಮ ಕರ್ನಾಟಕದಲ್ಲಿ ಅವ್ರ ಭವಿಷ್ಯ ಹೋಯ್ತು ಅಂತೀರಾ? ಅವ್ರ ಭವಿಷ್ಯ ಬಂದೇ ಬತ್ತ ಸರ್ ಮೇಡಮ್ ಅವರೇ ಬಂದೇ ಬರ್ತಾರ ದರ್ಶನ್ ಎಲ್ಲೂ ಹೋಗಲ್ಲ ಇವತ್ತು ಪಾಪ ಟೈಮ್ ಕೆಟ್ಟಾಗಿದೆ ಹೊಂಟಾಗಿದ್ರ ಅವ್ನು ಬರಲಿ ಇವ್ರಿಗೆಲ್ಲ ಪಾಠ ಕಳಿಸ್ತಾರೆ ಸರ್ ಯಾಕೆ ಸರ್ ಅವ್ರು ಕಂಡ್ರೆ ಟಾರ್ಗೆಟ್ ಎಲ್ಲರಿಗೂ? ಯಾವುದೇ ಟಾರ್ಗೆಟ್ ಅಂದ್ರೆ ಆ ವ್ಯಕ್ತಿ ಎಲ್ಲಕ್ಕೂ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ದ ಜನಗಳು ಚೆನ್ನಾಗಿ ಕೆಲಸ ಅಭಿಮಾನಿಗಳು ಚೆನ್ನಾಗಿ ಉಟ್ಬಿಟ್ರು ಎಲ್ಲ ಅಭಿಮಾನಿಗಳು ಎಲ್ಲಕ್ಕೆ ವಾಲ್ಬಿಟ್ರು ಒಂದು ಕಡೆ ವಾಲ್ದಾಗ ಏನಾಯ್ತಲ್ಲ ಇವರಿಗೆಲ್ಲ ಸ್ವಲ್ಪ ಮೆಣಸಿಗೆ ಇಕ್ಕಂದಾಗಾಯ್ತು ಅಲ್ವಾ ಇಷ್ಟು ಹೇಳ್ಬೋದು ಮೇಡಮ್. ಆದ್ರೂ 1 ವರ್ಷದಿಂದ ಪಾಪ 4 ಕಡೆ ಮಕ್ಕಳು ಇದ್ದಾರೆ ಅಂದ್ರೆ ಪಾಪ ಇಲ್ಲ ಕೂಗ್ಬಿಟ್ರೆ ದರ್ಶನ್ ಬ್ಯಾಗ್ ಕೂಗ್ಬಿಟ್ರು ಬಿಡಿ ಪಾಪ ಅಂಥ ವ್ಯಕ್ತಿ ನೀನು ಸಿಕ್ಕಲ್ಲ ಬಿಡಿ ನೀವು ಚೇತರಿಸ್ಕೊಳ್ಳೋದು ಯಾವಾಗ? ಆಗುತ್ತೆ ಭಗವಂತ ನೋಡ್ತಾನೆ ಭಗವಂತ ಮೇಲಾಡೋ ಇದನ್ನೇ ತೂಕಾಗ್ತಾನೆ ಯಾರ ಬಗ್ಗೆ ಹೆಂಗೆ ಅಂತ ತೂಕಾಗ್ತಾನೆ ಅಪ್ಪ ಬಂದೇ ಬರ್ತಾರ ಕಲಾವಿದ ಆಗಿ ಆಗ್ತಾರೆ ಇವತ್ತು ಕಲಾವಿದಾನೆ ನಾಳೆ ಕಲಾವಿದಾನೆ ಇವಾಗ ಸಿನಿಮಾ ಕಂಟಿನ್ಯೂ ಮಾಡ್ತಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ರಾಜಕೀಯದಲ್ಲಿ ಕಂಟಿನ್ಯೂ ಆಗ್ತಾರೆ ಅಂತ. ಇಲ್ಲ ಕಲಾವಿದ ಆಗ್ತಾರೆ ಸಿನಿಮಾ ತೆಗಿದಾರ ನೀವು ಹೀರೋ ಆಗಿ ನೋಡಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ ನಾನು ರಾಜಕಾರಣಿ ಬೇಡ ಅಂತೀರಾ? ನಾವು ರಾಜಕೀಯ ವ್ಯಕ್ತಿ ಬೇಡ ನಾವು ಜೈಲ್ಗೆ ಹೊರಟು ಬಂದಿರೋರೆಲ್ಲ ರಾಜಕಾರಣಿ ಆಗ್ತಾರೆ ಅಂತಾರಲ್ಲ ಸರ್? ಅದು ಸ್ಟಾರ್ ಅದು ಏನು ಮೇಡಮ್ ಸ್ಟಾರ್ ಮೇಡಮ್ ಅದು ಎಲ್ಲ ತೇಟ್ ತಿಂದವನಿಗೆ ಸ್ಟಾರ್ ಅದು ಈ ಒಂದೇಟು ತಿಂದು ಸ್ಟಾರ್ ಆಗಲ್ಲ ಅದು ತೇಟ್ ತಿಂದವನಿಗೆ ಸ್ಟಾರ್ ಆಗೋದು ಅವನು ತಿಂದಿದ್ದಾನೆ. ಆದ್ರೂ ಸರ್ ಇವ್ರ ಲೈಫಲ್ಲಿ ಈ ಮಟ್ಟದಲ್ಲಿ ಯಾರಿಗಿದೆ ಸರ್ ದ್ವೇಷ? ಮೇಡಮ್ ಅವರೇ ಎಲ್ಲರಿಗೂ ಬಂದೇ ಬತ್ತಾ ಯಾರು ಬರಂತಲ್ಲ ಎಂತೆಂಥ ಮರ್ಡರ್ ಮಾಡಿ ಜೈಲಿಗೆ ಹೋಗಿ ಎಂತೆಂಥವ್ರು ಮಾಡ್ಬಿಟ್ರು ಪಾಪ ಈ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡ್ಬಿಟ್ಟ ಅಲ್ವಾ ಆ ತಪ್ಪುಗೆ ಇವರೆಲ್ಲ ಸೇರ್ಕೊಂಡು ರಾಜಕೀಯ ಇದು ಕುತಡನೇ ಇದೆ ಇದರಲ್ಲಿ ಅವ್ನು ದರ್ಶನ್ ಒಳಗಡಾಕ್ಬೇಕಂದ್ರೆ ಆಚೆ ಕುತಡನೇ ಇದೆ ಒಬ್ಬರು ಇದರಿಂದ ನಮ್ಮ ಫಿಲಮ್ ಚೇಂಬರಿಂದ ಹಿಡಿದು ರಾಜಕೀಯದಿಂದ ಹಿಡಿದು ಎಲ್ಲರ ಕಡೆ ಆಗಿ ತಗೊಂಡಿದ್ದೀವಿ ಒಬ್ಬ ವ್ಯಕ್ತಿ ಬಂದೇ ಬತ್ತನ ರಾಜಕೀಯ ಹೋಗಿ ಹೋಯ್ತಾರ ಫಿಲಮ್ ತೆಗಿತಾರ ನಮಗೋಸ್ಕರ ಒಂದು ಫಿಲಮ್ ತೆಗಿತಾರೆ ಅವರು. ನೀವು ದರ್ಶನ್ ಫ್ಯಾನ್ ನಾವು ಡಾಕ್ಟರ್ ರಾಜು ಫ್ಯಾನು ಅಪ್ಪ ಹೊಂಟದ್ಮೇಲೆ ಇವ್ರ ಫ್ಯಾನ್ ಒಂದು ಅವ್ರ ಮಕ್ಕಳ ಫ್ಯಾನ್ ಹೋಗಿಲ್ಲ ನಾವು. ಆದ್ಮೇಲೆ ದರ್ಶನ್ ಸರ್ಗೂ ದೊಡ್ಡ ಮನೆ ಬಗ್ಗೆ ತುಂಬಾ ಇದೆ ದೊಡ್ಡ ಮನೆಗೆ ಗೌರವ ಕೊಟ್ಟರು ಅವ್ರು ದೊಡ್ಡ ಮನೆಗೆ ಗೌರವ ಕೊಟ್ಟರು ಇವರು ಎಲ್ಲರೂ ಪಾಪ ಸುಮ್ಮನೆ ಇಲ್ಲ ಅಂತ ಇವ್ರುಗಳೇ ಹೇಳ್ತಾರೆ ದೊಡ್ಡ ಮನೆ ಯಾವಾಗಲೂ ನೆನ್ಸ್ಕೊಂತಾನೆ ಇರ್ತಾರ ನೆನ್ಸ್ಕೊತಾರೆ ಅವ್ರು ಇವತ್ತು ದೊಡ್ಡ ಮನೆ ನಾಲ್ಕು ದೊಡ್ಡ ಮನೆ ಅದು ಆ ಮನೆಯಿಂದನೇ ನಾನು ಲೈಟ್ ಬಾಯ್ಗೆ ಬಂದಿದ್ದು ನಾನು ಅಂತ ಹೇಳ್ತಾರೆ. ಅವ್ರ ಅಪ್ಪರು ಹೆಲ್ಪ್ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸುದೀಪ್ ಅವ್ರಿಗೆ ಇವ್ರಿಗೆ ಅವರ ದರ್ಶನ್ ತಂದೆಗೆ ಹೆಲ್ಪ್ ಮಾಡಿದ್ದಾರೆ ಅವ್ರ ಕಷ್ಟದಲ್ಲಿದ್ದ ಜೀವನದಲ್ಲಿ ಸಖತ್ ಹೆಲ್ಪ್ ಮಾಡಿದ್ದಾರೆ ನನ್ನ ಕಣ್ಮಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ಅವರು ಅಲ್ವಾ. ಅವ್ರು ಎಲ್ಲೇ ಇದ್ದರೂ ಆರಾಮಾಗಿರ್ತಾರೆ ನಮ್ಮ ಬಾಸ್ ಎಲ್ಲೇ ಇದ್ದರೂ ಚೆನ್ನಾಗಿರ್ತಾರೆ ನಾವೆಲ್ಲ ಫ್ಯಾನ್ಸ್ ಇರೋವ್ರಿಗೆ ಏನಿಲ್ಲ ಏನೋ ತಪ್ಪಾಗಿದೆ ಆಗಬಾರ್ದಿತ್ತು ಅದು ಆಯಿತು ಏನೋ ಯಾವುದೋ ಈ ರೀತಿಲಿ ಹಣೆ ಬರದಲ್ಲಿತ್ತು ಪಾಪ ಅವ್ರದ್ದು ಆಗೋದು ಅದು ಯೋಚನೆ ಮಾಡಬೇಕಿತ್ತು ಆ ಟೈಮಲ್ಲಿ ಆಗಲಿಲ್ಲ ನಾವಿರೋವರೆಗೆ ಏನೂ ಆಗೋಲ್ಲ ಅವ್ರು ಯಾವತ್ತಿದ್ದು ಸ್ಟಾರೇ ಒಳಗಿರಲಿ ಹೊರಗಿರಲಿ ಸ್ಟಾರೇ ಇನ್ನೂ ಅಭಿಮಾನ ಜಾಸ್ತಿ ಆಗುತ್ತೆ ಮೇಡಮ್ ಎಲ್ಲಿದ್ದರೂ ಬಂದು ಹೊರಗೆ ಬಂದು ಫಿಲಮ್ ತೆಗೀಲಿ ಇನ್ನೂ ಚೆನ್ನಾಗಿ ಬೆಳೆದರೆ ಒಬ್ಬರು ಬೆಳೀತಾರಂದರೆ ಅವ್ರ ಮೇಲೆ ಸಿಟ್ಟು ಕೋಪ ಬೆಳಿಬಾರ್ದು ತುಳಿಯೋ ಜನ ಜಾಸ್ತಿ ಇಲ್ಲಿ ಯಾರ ಸ್ಟಾರ್ ಆಗಿಲ್ಲ ಅವ್ರು ಬೆಳೀತಾನೆ ಕಷ್ಟದಿಂದ ಬಂದಿದ್ದಾರೆ ಕಷ್ಟಪಟ್ಟಿದ್ದಾರೆ ತುಂಬಾ ಕಷ್ಟ ಆಗಿದೆ ಏನಿಲ್ಲ ಎಲ್ಲ ಅನುಸರಿಸ್ಕೊಂಡು ಹೋದ್ರೆ ಆಯಿತು ಎಲ್ಲ ಸ್ಟಾರು ಅವ್ರಿಗೆಲ್ಲ ಈಗೆಲ್ಲ ಚಿಕ್ಕ ಸ್ಟಾರ್ ಬರೋ ಎಲ್ಲ ಚಿಕ್ಕ ಹೀರೋ ಬರೋ ಹೊಸಬರೆಲ್ಲ ಬರೋದು ಅವ್ರ ಹೆಸರು ಹೇಳಿ ತೊಗೊಂಡು ಎಲ್ಲ ಒಂದು ಇದರಲ್ಲಿ ಚಿಕ್ಕ ಸೀನ್ ಕೊಟ್ಟರು ಅವರಿಗೆ ತೊಗೊಳ್ತಾರೆ ಯಾಕಂದರೆ ಅವ್ರ ಹೆಸರಿಂದ ಸ್ಟಾರ್ ಆಗುತ್ತೆ ಅವರು ಫಿಲಮ್ ಬೆಳೆಯುತ್ತೆ ಅಂತ ಅವ್ರ ಹೆಸರಿದ್ದರೆ ಎಲ್ಲ ಫ್ಯಾನ್ಸ್ ಕಮ್ಮಿ ಬರೋ ಜನ ಜಾಸ್ತಿ ಬರ್ತಾರೆ ಅಂತ ಬರಲಿ ಅಂತ ಅವ್ರಿಗೆ ತೊಗೊಳ್ತಾರೆ ಅವ್ರಿಗೆ ಸ್ವಾಭಿಮಾನ ಯಾವತ್ತೂ ಇರುತ್ತೆ ಯಾವಾಗಲೂ ಸ್ವಾಭಿಮಾನ ಪ್ರೀತಿ ಅಭಿಮಾನ ಇದೆ ಯಾವಾಗಿದ್ದರೂ ನಮ್ಮ ಭಾಷೆ ಅವರು ಚೆನ್ನಾಗಿಲ್ಲ ವಿಶ್ ಯು ಆಲ್ ದ ಬೆಸ್ಟ್ ಡಿ ಬಾಸ್. ಇವಾಗ ಯಾರು ಅವ್ರು ಕೈ ಹಿಡಿಲಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಕೈ ಹಿಡಿಯೋರು ಇದ್ದೇ ಇರ್ತಾರೆ ಮೇಡಮ್ ಯಾರಿಲ್ಲ ಅಂದರೂ ಇರ್ತಾರೆ ರಾಜಕಾರಣಿ ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಯಾರೋ ಮಾತು ಕೇಳು ಒಬ್ಬರು ಬಂದರೆ ನಾನು ಅವರಿಗೆ ಹಿಂದೆ ಇದ್ದೀನಿ ನಾನು ನಿಲ್ತೀನಿ ಅಂತ ಇದ್ದರೆ ಅವರು ಹಿಂದೆ ಇರೋರು ಏನಾದರೂ ಹೇಳ್ಕೊಡ್ತಾರೆ ಈಗ ಆ ಥರ ನಿನಗೆ ಯಾಕೆ ಆ ಥರ ಅಂತ ಹೇಳೋರು ಬೇಡ ಅಂತ ಕೆಟ್ಟದನ್ನು ಬಯಸೋರು ಇರ್ತಾರೆ ಆದರೆ ಒಳ್ಳೆ ಮನುಷ್ಯರು ಇದ್ದರೆ ಬಂದೇ ಬರ್ತಾರೆ ಆಯಿತಾ. ಈಗ ಕೋರ್ಟಲ್ಲಿ ಹೋದ್ರೆ ಬರ್ತೀನಿ ಅಂತ ವಿಚಾರ ಗೊತ್ತಾದರೆ ಹಿಂದೆ ಸೆಲೆಬ್ರಿಟಿಗಳು ಖುಷಿ ಆಗ್ತಾರೆ ಆದರೆ ಇವ್ರ ಸರೌಂಡಿಂಗ್ ಅಲ್ಲಿ ದೊಡ್ಡ ವ್ಯಕ್ತಿಗಳು ಇವ್ರ ಫ್ರೆಂಡ್ಶಿಪ್ ಅಲ್ಲಿ ಯಾರು ಅವ್ರ ಕೈ ಹಿಡಿಲಿಲ್ಲ ಅಂತ ಹೇಳ್ತಾರೆ. ರಾಜಕೀಯ ಅಲ್ಲ ಮೇಡಮ್ ಇದ್ರೆ ಅವರು ಈಗ ಬೇರೆ ಹಿಂದಿರೋರು ವ್ಯಕ್ತಿಗಳಲ್ಲ ಸರ್ ಇವ್ರ ಫ್ರೆಂಡ್ಶಿಪ್ ಇರ್ತಾರಲ್ಲ ಇರ್ಬೇಕಾದ್ರೆ ಎಲ್ಲರೂ ಅವ್ರ ಜೊತೆ ಇರ್ತಾರೆ ಚೆನ್ನಾಗಿದ್ದಾಗ ಇರ್ತಾರೆ ಇಂಥ ಟೈಮಲ್ಲಿ ಇರೋಲ್ಲ ಬಟ್ ಸ್ವಾಭಿಮಾನ ಇರೋರು ಅವರು ಒಳ್ಳೆಯವ್ರು ಅಂತ ತಿಳ್ಕೊಳೋರು ಇರ್ತಾರೆ ಮೇಡಮ್ ಅವರು ಒಳ್ಳೆಯವ್ರು ಅಂತ ತಿಳ್ಕೊಳೋರು ಇರ್ತಾರೆ ಇಲ್ಲ ನಮ್ಗೆ ಯಾಕೆ ನಮ್ಮದು ನಾವು ನೋಡಿಕೊಂಡ್ರೆ ಸಾಕು ಈ ಥರ ಯಾಕೆ ನಾವು ಕಷ್ಟಪಡೋದು ನಮಗೂ ಒಂದು ಕೆಟ್ಟ ಹೆಸರು ಬರೋದು ಅಂದರೆ ಇರೋಲ್ಲ ಎಲ್ಲದಕ್ಕೂ ನಾವು ರೆಡಿ ಅನ್ನೋದಿರೋದು ಇರ್ತಾರೆ ಸ್ವಾಭಿಮಾನ ಇರೋದು ಇರ್ತಾರೆ ಮೇಡಮ್. ಸೆಲೆಬ್ರಿಟಿಗಳೇ
ಅವರೇ ಕಾಯ್ಕೊಂಡು ಕೂತಿರ್ತಾರೆ. ಎಲ್ಲರೂ ಸೆಲೆಬ್ರಿಟಿ ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ. ಕಡಿಮೆ ಇತ್ತು, ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ ಮೇಡಮ್. ಇನ್ನೂ ಜಾಸ್ತಿ ಆಗ್ತಾರೆ, ಬರಲೇಬೇಕು ಅವ್ರು, ಬಂದೇ ಬರ್ತಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ, ಎಷ್ಟೋ ವರ್ಷ ಆಗಲಿ ಬಂದೇ ಬರ್ತಾರೆ ಮೇಡಮ್. ಒಳ್ಳೆ ಇದರಿಂದ ಬರ್ತಾರೆ. ವರ್ಷದವರೆಗೂ ಕಾಯ್ಬೇಕಾ? ಕಾಯ್ತೀವಿ ಮೇಡಮ್, ಕಾಯ್ತೀವಿ. ಆಗಲ್ಲ ವರ್ಷದವ್ರಿಗೆ ಆಗಲ್ಲ. ಟೈಮ್ ಕೊಟ್ಟಿರೋದು ವರ್ಷದವ್ರಿಗೆ ಅಂತ. 2 ತಿಂಗಳು ಅಂತಾರೆ, ಇನ್ನೂ 2 ತಿಂಗಳು ಅಂತಾರೆ. ಎಲೆಕ್ಷನ್ ಬೇರೆ ಬಂತಲ್ಲ ಹತ್ರ. ಈಗ ಅವರಿಗೆ ಸಪೋರ್ಟ್ ಮಾಡಿದ್ರೆ ಓಟ್ ಬೀಳಲ್ಲ ಅಂತ ಹೇಳ್ತಾರೆ. ಆದರೂ ಈಗ ಅವ್ರು ಸೆಲೆಬ್ರಿಟಿ ಏನಂತ ನಾವು ನಿಮಗೆ ಓಟ್ ಹಾಕ್ತೀವಿ, ನಮ್ಮ ಬಾಸ್ಗೆ ಬಿಡಿಸಿ ಅಂತ ಹೇಳ್ತಾರೆ. ಓಕೆನಾ? ಅದಕ್ಕೋಸ್ಕರ ಅವರು ಇದು ಮಾಡ್ತಾರೆ. ನಾನು ರಾಜಕೀಯ ಗೆದ್ದರೆ ಬಾಸಿಗೆ ನಿಮಗೆ ಬಿಡಿಸ್ತೀನಿ ಅಂತ ಅವ್ರು ಮಾತು ಕೊಟ್ಟಿರ್ತಾರೆ. ಅವ್ರು ಅಕಸ್ಮಾತ್ ಗೆದ್ದರೆ ಬಿಡಿಸ್ತಾರೆ. ಸೋತರು ಗೆದ್ದರು ಅವ್ರು ಬಿಡಿಸ್ತಾರೆ ಮೇಡಮ್. ಸ್ವಾಭಿಮಾನ ಇದೆ, ಬಂದೇ ಬರ್ತಾರೆ.